ಗಣೇಶ್ ಸ್ಪಾಟ್ಲೈಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಸ್ಪಿಟಲಿನಲ್ಲಿ ಅದೊಂಥರ ಪ್ರೇಮ ಕವಿತೆ. ನಾನ್ ನಿನಗೆ ನೀ ನನಗೆ ವರ್ಕ್ ಹೇಳುವ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗಣಿ. ಇವತ್ತು ನಾನು ಎಲ್ಲೂ ಬನ್ನಿ ಅಂತಂದ್ರೆ ನಮ್ಮ ಕ್ವಾಟ್ಲೆ ಬಾಯ್ಸ್ ಇದ್ದಾರೆ ಇಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹಾಸ್ಟೆಲ್ ಸ್ಟೇ ಆಗಿದ್ದಾರೆ. ಸೊ ಬನ್ನಿ, ಯಾರು ಹಂಗೆ ಅಂತ ತೋರಿಸ್ತೀನಿ. ಡಿಫ್ರೆಂಟ್ ಅಂತ ಇವರು. ಕುತ್ಕೊಳ್ಳಿಕ್ಕೆ ಚೆನ್ನಾಗಿದೆ ವ್ಯವಸ್ಥೆ ಇಲ್ಲಿ. ಯಾರು ಹಂಗಿಗೆ ಅಂತ ಗೊತ್ತಿಲ್ಲ. ನಮ್ಮ ಹುಡುಗರು ಅವಾಗ ಹೇಳ್ತಾ ಇರ್ತಾರೆ, ತುಂಬಾ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ನಮ್ಮ ಹುಡುಗರೆಲ್ಲ. ಒಳಗಡೆ ಒಂದು 90 ಹೋದ್ಮೇಲೆ ಅಂತ. ಬನ್ನಿ, ಏನ್ ಗುರಿದು ಬ್ಯಾಚುಲರ್ ಲೈಫ್ ಹೆಂಗೆ ಅಂತ. ಹಾಯ್, ಏನ್ ಗುರು ಕೊನೆಗೂ ಬ್ಯಾಚುಲರ್ ಹುಡುಗರು ಅಂತ ಪ್ರೂವ್ ಮಾಡ್ಬಿಡ್ತಾರೆ ಒಳ್ಳೆಯವರು. ಇವನು ಫ್ರೆಂಡ್ ಮನೋಜ್ ಅಂತ. ಬನ್ನಿ ರೂಮ್ ಒಳಗಡೆ ಎಂಟ್ರಿ ಕೊಡೋಣ. ಯಾರು ಹೆಂಗೆ ಯಾವ ವೇಸ್ಟ್ ಅದ ಅಂತ ಗೊತ್ತಿಲ್ಲ. ಇದೇನು ಗುರು ಗುಡಿಸಲ್ ತರ ಆಯ್ತಾ ಗುರು? ಕಿತ್ತೋಗಿರೋ ಇಂಗ್ಲಿಷ್ಗೆ ನನ್ನ ಎಕಡ ತುರ್ಕ ಕನ್ನಡದಲ್ಲಿ ಮಾತಾಡ ಸಾಯೋ. ಒಂದು ಮೋಟಿವೇಶನ್ ಸ್ಪೀಚ್ ಅಣ್ಣ. ನಮಗೆ ಏನಾದ್ರೂ ನಮ್ಮ ಅಣ್ಣ 90 ಹೊಡೆದ್ರು ಮಾತ್ರ ಅಣ್ಣ ಮೋಟಿವೇಶನ್. ನಮ್ಮ ಅಣ್ಣ ಇವಾಗ ಹೀರೋ. 90 ಹೊಡೆದ್ಮೇಲೆ ವಿಲನ್. ಈ ಬಟ್ಟೆ ಶರ್ಟ್ ಇರಲ್ಲ, ಪ್ಯಾಂಟ್ ಇರಲ್ಲ, ಚಡ್ಡಿಲ್ ಮಾತ್ರ ಇರ್ತಾನೆ. ಏನ್ ಸಿಗ್ತದೆ ಇವ್ರು ಬಂದು ಆಕ್ಚುಲಿ ಗೈಸ್, ಇವರು 90 ಹಾಕಿದ್ರೆ ವಿಲ್ಲನ್ ಅಲ್ಲ, ವಿಲ್ಲನ್ಗೆ ಅಪ್ಪ ಆಗ್ತಾರೆ ಇವರು. ವಿಲ್ಲನ್ಗೆ ಅಪ್ಪ. ಜನ ಬಂದ್ರು ಗೈಸ್, ನಾನು ಏನ್ ಮಾಡಕ್ಕಾಗಲ್ಲ. ನನ್ ಮೇಲೆ ಆಣೆ ಇಟ್ಟು ಏನು ಇಲ್ಲ. ಡಿಪ್ರೆಷನ್. ಏನಾದ್ರು ಒಂದು ಕ್ವಾಟ್ಲೆ ಕೊಟ್ರೆ ಏನಿಲ್ಲ, ಒಂದೇ ಡೈಲಾಗ್ ಇವ್ರ ಬಾಯಲ್ಲಿ ಬರೋದು. ಓನ್ಲಿ ಪಾ. ಕ್ವಾಟ್ಲೆ ಬಾಯ್ಸ್ ಗೈಸ್ ಅಲ್ಲ ಕುಡ್ದಾಗ ಇವ್ರು ನೀವು ಕುಡಿದ್ಮೇಲೆ ಮಾತೇ ಇರಲ್ಲ. ಏನಿಲ್ಲ ಗೈಸ್, ಪೀಸ್ ಆಗಿರ್ಬೇಕು ಜೀವನದಲ್ಲಿ. ಏನಿಲ್ಲ, ಟೆರಸ್ ಮೇಲೆ ಒಂದು ಚಾಪೆ ಇರುತ್ತೆ. ಟೆರಸ್ ಮೇಲೆ ಮುಂಚೆ ಚಾಪೆ ಇತ್ತು, ಈಗ ಚಾಪೆ ಇಲ್ಲ. ನಮ್ ರೂಮ್ ಆಯ್ತು. ಆಮೇಲೆ ಒಂದ್ ಏರ್ಬಡ್ಸ್ ಹಾಕೊಂಡ್ ಸಾಂಗ ಕೇಳ್ತಾ ನಕ್ಕನ್ ಮಲಗಿದ್ರೆ ಒಳ್ಳೆ ನಿದ್ದೆ ಗುರು. ಅಷ್ಟೇ. ಕಣ್ಣು ಮುಚ್ಚಿದ್ರೆ ಏನೇನ ಎಂತೆಂತ ನೆನ್ಪು ಬರೋದ್ ಗೊತ್ತಾ? ಅಣ್ಣ ಪೀಸ್ ಆಗಿರ್ಬೇಕು. ಉದ್ದ ಹಾರ ಆದ್ರೂ ಆಗ್ಬೇಕು. ಜೀವನ ಕೇಳಂಗೆ ಅಲ್ಲ. 90 ಹೋಗಲ್ ಪಲ್ಟಿನೇ ಪಕ್ಕ. ಅವನು ಯೋಗಾಸನ. ಯೋಗಾಸನ ಏನ್ ಗುರು ಇಷ್ಟೊಂದು ನೀಟಾಗಿ ಬಂದ್ಬಿಟ್ಟೆ ಇವಾಗ. ಅವನು ಚಡ್ಡಿ ಹಾಕೋನ್ ಎಲ್ಲ ಒಳಗಡೆ. ಕೈಲಿ ಫೋನು, ಕೈಲಿ ಬೆಳಿಗ್ಗೆ ಆಯ್ತು ಅಂದ್ರೆ ರಾಕೆಟ್. ಬೆಳಿಗ್ಗೆ ಆಯ್ತು ಅಂದ್ರೆ ರಾಕೆಟ್. ಏನ್ರಿ ಮೀಡಿಯಾ ಇಲ್ಲ ಒಂಟೆ ಅಲ್ಲ ಸ್ಲಿಪ್ಪರ್ ಅವನ ಆಯ್ತಾನೆ ಅವ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಏನ್ರಿ ನಮ್ಮ ಮಾಸ್ತರ ಏನ್ ಸ್ಮಾರ್ಟ್ ಆಗಿದ್ದಾರ್ರಿ ಅವರು. RCB ಫ್ಯಾನ್ ಅವರು. ಎಷ್ಟ್ರಿ ಕೊಟ್ರಿ ಸ್ಲಿಪ್ಪರ್ಗೆ? ಮಾಸ್ಟರ್ ಏನ್ ಹೇಳ್ತೀರಾ? RCB ಬಗ್ಗೆ ಹೇಳ್ರಿ. ಗಾಯ್ಸ್, ಒಂದ್ ಮಾತಾಡಕ್ ಇಷ್ಟಪಡ್ತೇನೆ. ಇವತ್ತು ಸ್ಪಾರ್ಕ್ ತಂದವ್ರೆ. ನಾಳೆ ಸ್ಲಿಪ್ಪರ್ ಹಾಕೊಂಡ್ ಅಣ್ಣ ಮಿಂಚಿಂಗ್ ಹೋದ್ರೆ ಹುಡುಗಿ ಒಂದೇ ಸ್ಪಾರ್ಕ್ ಬೀಳುತ್ತೆ. ಸ್ಪಾರ್ಕ್. ಓ ಇದು ಅಂತ. ಅದು ಪಾರ್ಕ್ ಅವೇ. ನೀವು ಹೊಸ ಎಲ್ಲ ಹೊಸವೇ ಏನೋ ಬೇರೆ. ನಾನು ರೂಮಿಗೆ ಬಂದಿದ್ದೀನಿ. ನನ್ನ ಮಕ್ಕಳು ಇವಾಗ ಒಂದೊಂದು ಮುತ್ತು ಕಣ. ಈಗ ಗೊತ್ತಾರ ನೋಡಲ್ಲ, ಹೆಂಗ್ ಸಾಲಾಗಿ ಬರ್ತಾವ್ರೆ. ನಾನು ಅವಾಗಲೇ ಬಂದೆ. ಕಳ್ಳದ ಮಕ್ಳು ಇವಾಗ ಬರ್ತಾವ್ರೆ. ಕತೆ ಹೇಳ ಬಾ ಇಲ್ಲಿ. ಹೇಳದಲ್ಲ ಅದ್ ನಾನು ಹೇಳ್ತಿದ್ದಲ್ಲ ನಮ್ಗೆ. ಅವೆಲ್ಲ ಹಂಗಿಲ್ಲ ಹೇಳ್ಬೋದು. ಅದು ಊಟ ಮಾಡ್ಬಿಟ್ರೆ ನಾಳೆ ನ್ಯೂಸ್ ಅಲ್ಲಿ ಅದೇ ಬಂದ್ಬಿಡ್ತದೆ. ಸರಿಯಾಗ ಡ್ಯೂಟಿ ಬರೋಬೇಕು ನಂಗೆ. ಮತ್ತೆ ಅಲ್ಲಿ ಅಲ್ಲಿ ಎಷ್ಟಾಗ್ತಿ ಕ್ವಾರ್ಟರ್?
ನನ್ನ ಪ್ರಕಾರ ನಮ್ಮ ಕುಡ್ಕೊಂಡ್ ಬಂದು ಸತ್ತಲ್ವೇ ಇಲ್ಲ, ಇಲ್ಲ. ಎಷ್ಟು ಕೊಡ್ದೆ ಕರೆಕ್ಟಾಗಿ ಹೇಳ ಕುಡಿಲ್ಲ ಕಣಣ್ಣ. ಬಿಬಿ ಅಂತಿದ್ದಲ್ಲ ಅವಾಗ್ಲೇ ಇಲ್ಲ ಅಂತ ಸತ್ತಿ ಎಷ್ಟು ಕೊಡ್ದೆ ಯಾವ್ದು? ಎಷ್ಟು ಕೊಡ್ದೆ ನಾನೇ ಅವನ ಹತ್ರ ಊಟ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ದುಡ್ಡಿಲ್ಲ ಅಲ್ಲ ಬುಲೆಟ್ ಸ್ಟಾರ್ಟ್ ದುಡ್ಡೇ ಇಲ್ಲ ಅಂತ ಸಾಯ್ತು. ಇದು ಹೆಂಗಣ ಹಾಕೋದು? ಕಿತ್ತಾಗ್ಬಿಟ್ಟೆ ಗುರು ಡಿಪ್ರೆಷನ್. ನಾವು ನಮ್ಮ ಅಪ್ಪನೇ ಗೊತ್ತಾಗ ಕುಡ್ಕೊಂಡ್ ಬಂದಿದ್ದೆ ಗುರು. ಯಾವ್ದು ಹೊಡ್ದೆ? ಯಾವ ಬ್ರಾಂಡ್ ಕುಡ್ದಿದ್ದು? ಕುಡಿಲ್ಲ ಬಿಡು ಹಂಗೆ ಸಾಕು ಬಿಡು. ಯಾವ್ದು ಕುಡ್ದ? ಕುಡಿಯಕ್ ದುಡ್ಡೇ ಇಲ್ಲ. ಕುಡ್ದಿ ಅಂತ ಯೋಗೇಶ್ ಅಂದಲ್ಲೇನ? ಯೋಗೇಶ್ ಅಂತ ಯೋಗೇಶ್ ಅಣ್ಣ ವಾಟ್ಸ್ಆಪ್ ಸ್ಟೇಟಸ್ ಓಪನ್ ಮಾಡ್ಬಿಟ್ರೆ ಬೆಳಿಗ್ಗೆ ಎದ್ರೆ ಡ್ಯೂಟಿ, ಸಂಜೆ ಬಂದ್ ನೋಡಿದ್ರೆ ಜೇಬಲ್ ₹1 ದುಡ್ಡಿಲ್ಲ. ನಮ್ ಇಡೀ ಜೀವನ ಹಿಂಗೆ ಆಯ್ತು ಹಂಗೆ ಆಯ್ತು. ₹1 ಪೂರ್ತಿ ದುಡ್ಡು ಕಟ್ಟಿ EMI ಇಲ್ದೆ ₹6 ಬೈಕ್ ತಂದು ನಿಲ್ಸೋದೆ. ಆದ್ರೂ ದುಡ್ಡಿಲ್ಲ ಅಂತಾರೆ. ₹6 ಬಂತ ಲೋನ್ ಇಲ್ಲ, ಫುಲ್ ಕ್ಯಾಶ್ ಕೊಟ್ಟು ತಂದಿಟ್ಟನೆ. ಬೆಳಿಗ್ಗೆ ಎದ್ರೆ ಡ್ಯೂಟಿ, ಸಂಜೆ ಜೇಬಲ್ ₹1 ದುಡ್ಡಿಲ್ಲ. ನೈಟ್ ಆದ್ರೆ ಓಟಿ, ದುಡ್ಡಿಲ್ಲ ಅಂತ ಓಟಿ. ಅವ್ನು ಮತ್ತೆ ತಿನ್ನಲ್ಲಪ್ಪ, RMDನೇ ಬೇಕು, RMDನೇ ತಿನ್ನೋದು. ಮತ್ತೆ ಎಂತೆಂತಾರಲ್ಲ ಇದಾರಪ್ಪ. ಅವು ಕುಡಿದ್ರೆ ನೀ ಬಾರ ಇಲ್ಲಿ ಬೇಕೇನ್ ಮರಿ, ಒಬ್ಬೊಬ್ರು ಒಂದೊಂದರ ಇದಾರಪ್ಪ. ರಾಡಿ ನೀನು ನಂದು ತಲೆ ಎಲ್ಲ ನನ್ ರಾಡಿ ಮಾಡ್ಬೇಡ ನೀನು, ಹಂಗೆ ಹಿಂಗೆ ಅಂತಾನೆ. ಮತ್ ಗೌಡ್ರಿಗೆ ಒಂದು ಹೋಗ್ಕೊಂಡು ಗೌಡ್ರೆ ಅಂತ ಮೊನ್ನೆ ಏನ್ ಮಾಡ್ಬಿಟ್ಟಾರ ಅಂತ ಗೊತ್ತಾ? ನೆಲ ಯಾರು ಸ್ವಲ್ಪ ಕೊಡಿಸ್ತಾರ, ಇವು ಸ್ವಲ್ಪ ಕೊಡ್ಬಿಟ್ಟ ನೆಲನ ಎಲ್ಲಿ ಗೌಡ್ರು ಬತ್ತ ಕಾಲೆಲ್ಲ ಹಿಂಗೆ ಅನ್ಕೊಂತೈತೆ. ಹೌದು, ಸ್ವಲ್ಪ ನೆಲ ಒರೆಸಿಟ್ರಂತ ಇವ್ರ ಪಾಪ ಕಾಲಿಗೆ ಗಮ್ ಅಂತ ಯಾಕ ಹಂಗ ಓಡಿಸಿ ಅಂದ್ರೆ ಗುಡ್ರೆ ನೀವ್ ಬರೋದು ಗಮ್ ಅನ್ಲಿ ಅಂತಂತೆ. ಧನಂಜಯ ಅಂದಿರ್ತಾರೆ ಗಮ್ ಒಬ್ಬ ಬಂದಲ್ಲ ರೀತೋ ದುಶ್ಮನ್ ಬರ ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇವಾಗ ಪಂಚು ಹೊಡ್ಕೊಂಡು ಏನು ಗೊತ್ತಿಲ್ದಿರೋ ಬಟನ್ ತರ ಗೊತ್ತಿಲ್ಲ. ಒಂದೇ ಒಂದ್ 90 ಬೀಳಪ್ಪ, ಕಾಲ್ ಹಿಂಗೆ 2 ಕಾಲ್ ಹಿಂಗ್ ಹೋಗಿರ್ತವೆ. ಬೆಡ್ ತುಂಬಾ ಯೋಗಾಸನ ಹಿಂಗಂತಾನೆ. ತಿಲಕಣ್ಣ ಅಂತಾನೆ, ಹಿಂಗೆ ಅಂತಾನಪ್ಪ. ಒಂದ್ 90 ಬಿದ್ರೆ ಸಾಕು. ಬಿಡು ಮಾಸ್ಟರ್ ಬರ್ರಿ, ಏನೋ ತಂದ್ಬಿಟ್ಟವ್ರ ಮಾಸ್ಟರ್. ಹ್ಯಾಪಿ ಬರ್ತಡೇ ಮಾಸ್ಟರ್ಗೆ, ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ಡೇ. ಒಳಗಿಟ್ಟು ಗುಲ್ಗುಲ್ಲ ತಗೊಂಡ್ ಗಾಯ್ಸ್ ಬಂದು ನಾವು ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೊಡ್ತಿದ್ವಿ. ಬರ್ತಡೆಗೆ ಇವತ್ತಿನ ಕಾಲದಲ್ಲೂ ಚಾಕ್ಲೇಟ್ ಕೊಡ್ತಾರಲ್ಲ. ಇವ್ನಿಗ್ ಬೀಳ್ಬೇಕು ಒಂದ್ 90, ಒಂದ್ 20 ಸತಿ ಹಿಂಗಂದು ಹಿಂಗಂತ ಒಂದ್ 20 ಸತಿ ತಪ್ಪಿಕೊಂಡು ಅಂತ ಗೊತ್ತಿಲ್ಲ. ಸಾಕ್ ಸರಲ್ಲ ಅಣ್ಣ, ನನ್ನವರ ದೇಪ್ಕೊಂಡು ಹೋದ್ರು. ಸಾಕ್ ಸರ ಅಂತ ಹೇಳಲ್ಲ ಅಣ್ಣ, ನನ್ನವರ ದೇಪ್ಕೊ ಹೋದ್ರು. ಯಾರಲ್ಲ ಚೇತು ಅವ್ ಸಾಕ್ಸ್ ತಗೊಂಡಿಲ್ಲ ನೋಡ್ಲಪ್ಪ. ಅಲ್ಲ ಗುರು, ಅವನ್ ಮೇಲೆ ಇವನ್ ಹೇಳ್ತಾನೆ, ಇವನ್ ಮೇಲೆ ಅವನ್ ಹೇಳ್ತಾನೆ. ಪಕ್ಕ ಈ ವಿಡಿಯೋ ನೋಡೋ ಹುಡುಗಿ ಬ್ರೇಕಪ್. ನಿಮ್ಮ ಇಬ್ರು ಹುಡುಗಿ ನೋಡಿದ್ರು ಬ್ರೇಕಪ್. ವಾ, ಇದು ಬೇರೆ ಆಗ್ಬಿಟ್ಟು ಇಬ್ರು ಹುಡುಗಿರು ಅಂತ ಇನ್ನು ಅಲ್ಲ ಅದು ಅವನು ಹುಡುಗಿ ದಸೆಯಿಂದಾನೆ ಸಾಯೋದು. ಅವತ್ತು ರಾತ್ರಿ ಎಷ್ಟೊತ್ತಿಗೆ ಬೆಳಗಿನ ಜಾವ 3 ಗಂಟೆ ತನಕ ಮೊಬೈಲ್ ನೋಡೋನೆ. ಹುಡುಗಿ ಕೈಲಿ ಮಾತಾಡ್ಕೊಂಡು ಮೊಬೈಲ್ ಇಟ್ಟು ಹೋಗಿ ಉಚ್ಚಕ ಬಂದ್ ಮಲ್ಗವನೆ. ಮಲ್ಕೊಂಡು ಚಿಕ್ಕ ಮುಚ್ಕ ಮಲ್ಗ ಕೂಡ ಮಂಡೆ ಹಿಂಗ್ ಹೊರಗಾಕು ಮಲ್ಗವನೆ. ಮಲ್ಕೊಂಡು ಏನೋ ಬಂದು ಕುದ್ಗೆ ಹತ್ತಾಗಿದೆ. ಲೋಹಿತ್ ನೋಡಿದ್ರೆ ಲೋಹಿತ ಟೈಟ್ ಆಗಿ ಅವ್ನ ಮೇಲೆ ಹತ್ತಕ್ಕಾಗದೆ ನನ್ ಬೆಟ್ಟಲ್ ಮಲ್ಗವನೆ. ನಾನ್ ಲೋಹಿತನ್ ಬೆಟ್ಟಲ್ ಮೇಲ್ಗಡೆ ಮಲ್ಗಿನಿ. ಪ್ರಥಮಣ್ಣ ಇಲ್ಲ, ಇವು ಊರಿಗೆ ಹೋಗೋನೆ. ಇವನು ಇಲ್ಲ, ಇವನು ಊರಿಗೆ ಹೋಗಿದ್ದ. ನಾವ್ ಮೇಲ್ಗಡೆ ಸ್ವಯ ಅಲ್ದೆ ಬಿದ್ಕೊಂಡಿವಿ. ಯವ್ವಾ ಅಂತ ಒಂದ್ಸತಿ ಬೊಬ್ಬೆ ಹೊಡ್ಕೊಂಡವನೆ. ನಾವ್ ಮೇಲ್ಗಡೆ ಇದ್ದವ್ರು ಕೆಳಗಡೆ ಬಿತ್ತಿ. ರೋಹಿತ್ ನೋಡ್ತೀನಿ ಟೈಟ್ ಅಲ್ಲ. ಶಶಾಂಕ ಬಂದು ಅಲ್ಲಿಂದ ಹೇಮಂತನು ಬಂದ ಬಾಗ್ಲು ತಗೊಂಡು ನಾನು ಶಶಾಂಕ ಇಲ್ಲಿ ಅಂತ ಕೇಳಿದ್ರೆ ಬಾತ್ರೂಮ್ ಕಡೆ ತೋರಿಸಿ, ಬಾತ್ರೂಮ್ ಅಲ್ಲಿ ಏನಿಲ್ಲ. ನಲ್ಲ ಡೋರು ಗಡ ಅಂತೈತೆ. ನಾನ್ ಹೋಗಿ ಡೋರ್ ತಗೊಂಡ್ ಹೋಗ್ತೀನಿ, ಶಶಾಂಕ ನೋಡ್ತೀನಿ. ಡೋರ್ ತೆಗಿ, ಇವನು ಪುಕ್ಕ ಬಿಟ್ಟ ಅನ್ಕೊಂಡಿರ್ತೀವಿ. ಡೋರ್ ತೆಗಿಬೇಡ, ನೀವ್ ಡೋರ್ ಅಂತ ತೆಗಿಬೇಡ, ಡೋರ್ ನುಕೊಂಡು ಒಳಗಡೆ ಬಂದ್ಬಿಡುತ್ತ ಅಂತ ಹೋಗಿ ಡೋರ್ ತೆಗಿತು. ಪಕ್ಕದ ರೂಮವರೆಲ್ಲ ಬಂತು. ಇವ ನೋಡ್ತೀವಿ ಅಣ್ಣ ಗಡ ಶರ್ಟ್ ಪ್ಯಾಂಟ್ ಎಲ್ಲ ನಾನು ನಮ್ಮ ಮನೆ ಹತ್ರ ಒಂದ್ ಮನೆ ಇದೆ, ಅಲ್ಲೇ ನಾವ್ಬಿಟ್ಟೈತೆ. ಹಿಂದ್ ಒಂದ್ ರೂಮ್ ದವ್ ಬಂದ್ಬಿಟ್ಟೈತೆ. ಅವನಿಗೆ ನಾಮ ಪಮ್ಮ ಎಲ್ಲ ಇಕ್ತವ್ರೆ. ಈ ದೇವ್ರ ನಾಯಿ ನಾಯಿ ತರ ಕರಿತಾವ್ರೆ. ಬಾ ಬಾ ಅಲ್ಲ ಸತ್ತೋಳವೆ ಸಾಯ್ತೆ ಎಲ್ಲ ಕಟ್ಟಿ ಅದು ದೊಣ್ಣೆ ತಗೊಂಡು ಮೀಟಿದೆ ಬಾ ಜಾಪನ ಬಂತು. ತಂಗೆ ಬೆಟ್ಟ ಫುಲ್ಲು ಒಳ್ಳೆ ನಿದ್ದೆ ಬಂದ್ಬಿಟ್ಟು. ಏನೋ ಪ್ರಥಮ ಅಣ್ಣ ಅವತ್ತು ದೇವ್ರಿಗೆ ಹೋಗಿ
ಬಂದವ್ರಿಗೆಲ್ಲ ಸಾಮಾನ್ಯ ಯಾರಕ್ಕಿಂತ ನಾವನ ಈ ಸಣ್ಣ ಗಿಟ್ಟನ ಎಲ್ಲರಿಗೂ ಒಳ್ಳೆ ಮಾರಿ ಕುರಿ ಗಿಟ್ಟ ಬಿಟ್ಟು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಎದುರಿಗಾಗಿ ಎಲ್ಲರನ್ನೂ ಟೀ ಕುಡಿಯೋಕೆ ಬಂದಿವಲ್ಲ ಯಾರ ಅವ್ರ ಬಿಟ್ಟಲ್ ಮಲ್ವಪ್ಪ ಬಿಡ್ಡೆಲ್ಲ ಹಾಕಿಂಡು ಮದ್ವೆ ಅಯ್ಯಪ್ಪ ಸ್ವಾಮಿ ಹಾಡ ಹಾಕಿಂಡು ರಾತ್ರಿ ಬೆಳಗ್ಗೆಲ್ಲ ಫುಲ್ ಗುಬ್ಬ ಹಾಕೊಂಡು ಆ ಕಡೆ ಕಿಟಕಿ ನೋಡೋದು ಈ ಕಡೆ ಕಿಟಕಿ ಕಾಲ್ ಮಾಡ್ತಿದ್ದಾರೆ ಇಷ್ಟೊತ್ತಿಗೆ ಇಷ್ಟು ಜನ ಎಲ್ಲಾದ್ರು ಅವಾಗ ಬೇರೆ ನಾನೇನು ಮಕ್ಕಳಲ್ಲಿ ನಿದ್ದೆ ಇವರೆಲ್ಲ ಟೋಲಿಗೆ ಹೋಗ್ತೀನಿ ಅಂತ ನಾನ್ ಆಮೇಲೆ ನೀ ಧೈರ್ಯವಂತಲ್ಲ ಇವ್ರಲ್ಲೇ ಮರ್ಕೊ ಸ್ಮಶಾನಕ್ಕೆಲ್ಲ ಹೋಗ್ತೀನಿ ಅಂತೆಲ್ಲ ನನಗೆ ಎದುರಿಸ್ತಾ ಇರೋದು. ನಾನ್ ಬಂದ್ ಸ್ಯಾಂಟ ಅಂತ ಒಬ್ಬನೇ ಬಂದ್ ಮಲ್ಕೊಂಡೆ. ಒಂದ್ 2:30-3 ಗಂಟೆ ಆಯ್ತು. ನಾನು ಇಲ್ಲ ಕಣ ಫೋನ್ ಮಾಡಿದೆ, ಅಣ್ಣ ನೀನ್ ಬಿಡಲ್ಲ ನನಗೆ ನಾನ್ ಕೇಳ್ತಿರ್ತೀನಿ ರೂಮಲ್ಲಿ ಇರಲ್ ಬಂತಲ್ಲ ನೀನು ಒಬ್ಬನೇ ಇದ್ರೆ ನೀನು ಅಲ್ಲ ನಾವ್ ಬಿಡು ನಾವ್ ರಾತ್ರಿ ಇರಲ್ಲ ಏನೋ ಬೆಳಿಗ್ಗೆನೆ ಇರಲ್ಲ ಬೇಕಾಪಿತಿ ದಿನ ಬೆಳಿಗ್ಗೆನೆ ಇರಲ್ಲ ಜಾಲಹಳ್ಳಿ ಕ್ರಾಸ್ ಅಲ್ಲೆಲ್ಲ ಬಾರಿ ಡೀಲ್ ಆಯ್ತಪ್ಪ ಒಂದು ಇರಲ್ಲ ಅಲ್ಲೋ ಯಾರು ಜಾಲಹಳ್ಳಿ ಯಾರು ವಿಡಿಯೋ ನೋಡೋದಿದ್ರೆ ಕಂಡ್ರೆ ಇವನಿಗೆ ಕಣ್ಣಲ್ಲಿ ಗುಂಡಾಸಿ ಅವನಿಗೆ ಕಣ್ಣಲ್ಲಿ ಗುಂಡಾಸಿ ಕಣ್ಣಲ್ಲಿ ಗುಂಡಾಸಿ ಮೊನ್ನೆ ಒಂದು ಕಾಮೆಂಟ್ ಹೇಳ್ದ ಕಳೆ ಹಂಗಲ್ಲ ಮೊನ್ನೆ ಪ್ರಥಮ ಇವನ್ ಕೂತಿದ್ದ ಎಲ್ಲ ಹೋಗಿದ್ ಎಲ್ಲಕ್ಕೆ ಹೋಗಿದ್ನಂತೆ ಬಂದ ಅದಕ್ಕೆ ಮನೋಜ್ ಇದನೋ ನೀನೇ ಹಿಂಗಿದ ಮುಟ್ಟ ಮಕ್ಳು ಅಲ್ಲ ದೇವ್ರು ಎಲ್ಲ ಕೊಟ್ಬಿಟ್ಟ ಇವನಿಗೆ ಕೊಟ್ಟಿಲ್ಲಪ್ಪ ಇವನಿಗೆ ಅಲ್ಲ ಬಾಳ ಎಲ್ಲರೂ ಒಂದು ಶೇಪ್ ಹಿಂಗಿಂಗೆಲ್ಲ ಇದ್ರೆ ಮೇಲಿಂದ ಕೆಳಗ್ ತಗೋ ಒಂದೇ ಶೇಪ್ ಅಪ್ಪ ಇವ ಫಸ್ಟ್ ನಾವ್ ಇದ್ ಹೋಗ್ಬೇಕಾರೆ ಒಳಗ್ ಬಂದ್ ಯಾರು ಹೆಂಗಿರ್ತಾರೆ ಅಂತ ಒಳಗೊಂದ್ರೆಲ್ಲ ಮಲ್ಗತ್ತು ಇದ್ರಲ್ಲಿ ಸನ್ನಿ ಏನ್ ಮಾಡ್ಬಿಟ್ಟಾನೆ ಬಾರ್ ಕಟ್ಕೊಂಡು ಹಿಂಗೆ 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 ಹೊಡಿತಿದ್ದ ಬ್ಯಾಟ್ ಮುಡ್ಕೊಂಡು ಸೀದಾ ಒಳಗೋಗಿದ್ದೆ ರೂಮ್ ಒಳಗೆ ಪ್ರಥಮನಲ್ಲೇ ಇದ್ದ ಹೂ ಮಿಸ್ ಆಗಿದ್ರೆ ಬಡ್ಡ ಒಂದ್ ಪ್ರಥಮನೆ ಹೊರ್ಬಿಟ್ಟಿತ್ತು ಅವನು ಸನ್ನಿ ಎಂತ ಮಾಡ್ತಿದ್ಯಾ ಬೀಳ್ಬೇಕಿತ್ ಮಗನೇ ನಿಂಗೆ ಐತೆ ಅಂತ ಆಡ್ತಾವ್ ನಿಂಗೆ ಅಂತ ನಾನು ಹೇಳ್ತಿದ್ದೆ ಅವ್ಗೆ ಕೈ ತಪ್ಪ ಬೀಳ್ತದ ನಂಗೆ ಮಗ ಬಾಲ್ ಹೊಡೆದ್ರೆ ಬ್ಯಾಟ್ ಬ್ಯಾಟ್ ಕಟ್ಟಾಗಿರೋದೇನೆ ಕಟ್ಟಾಗಿತ್ತು ಬ್ಯಾಟು ನೀವು ಬೈಕಲ್ ಬಿದ್ದಾಗ ಅದೇ ಕೊಳತ್ ಊರ್ಬಾಗ್ಲಾಗವೆ ಒಬ್ಬ ಭಗವದ್ಗೀತೆ ಬುಕ್ ತಗೊಂಡ ಎಷ್ಟೋ ದುಡ್ಡು ಕೊಟ್ಟು ಒಂದು ಪೇಜ್ ಹಿಂಗ್ ತಿರುವಾಕ್ ಹೋದ್ಲ ತಗೊಂಡೋಗಿ ಹೂವಿಟ್ ಪೂಜೆ ಮಾಡಿಟ್ಟವ್ರೆ ಯಾರದು ಚೇತು ಮೊಟ್ಟೆ ಹಾ ಇಲ್ಲ ಐತೆ ಇದ್ಯಾರ ಮೊಟ್ಟೆ ಟ್ರೈ ಟೊಮೆಟೊ ಮೊಟ್ಟೆ ಟ್ರೈ ಟೊಮೆಟೊ ಇಷ್ಟಪ್ಪ ಅವಲ್ಲ ಮರೆ ಈ ನಾನು ಇದು ಮೊಟ್ಟೆ ಬೇಸಿರೋದು ಓ ಊರ್ಬಾಗ್ಲಾಗವೆ ಯಾವ್ದಾರ ಈ ತರ ಈ ಇಲ್ಲೋಡಿ ಒಂದು ಮೊಟ್ಟೆಲೆ ಎರಡು ಎಲ್ಲೋ ಇದು ಅದಂಗೆ ಗಂಡು ಕೋಳಿ ಮೊಟ್ಟೆ ಇದು ಗಂಡು ಕೋಳಿ ಮೊಟ್ಟೆ ಗಂಡು ಮೊಟ್ಟೆ ಲೆಕ್ಕದಲ್ಲ ಒಂದ್ ಹೆಣ್ಣಾದ್ರೆ ಒಂದ್ ಎಲ್ಲೋ ಇರುತ್ತೆ ಇದು ಗಂಡು ಹಂಗಾಗಿ ಎರಡೆಲ್ಲ ಇದ್ರದ್ದು ಎರಡೆರಡಪ್ಪ ನಂಗೆ ನನ್ ಕೊಟ್ಟಿದಾರ ಇದಕ್ಕೆ ಎಷ್ಟೋ 220 ರೂಪಾಯಿ ಎರಡೆಲ್ಲ ಇರ್ತದೆ ಒಂದೆಲ್ಲ $180 200 ರೂಪಾಯಿನೇನೋ ಅಂತೆ ನಾವು ಭಾರಿ ಕ್ರೇಜ್ ತಗೋಬಿಟ್ಟಿದ್ದು ಆಮೇಲೆ ಯಾಕ ಫೋಟೋ ಗೂಗಲ್ ನೋಡ್ತಿ ಇದ್ ನೋಡಿದ್ರೆ ಬಾತ್ಕೋಳಿ ಮೊಟ್ಟೆ ಅದು ಕೋಳಿ ಮೊಟ್ಟೆ ಅಲ್ಲ ಬಾತ್ಕೋಳಿ ಮೊಟ್ಟೆ ಹೆವಿ ಪ್ರೋಟೀನ್ ಬರ್ತದೆ ಜಿಮ್ ಮಾಡೋರೆಲ್ಲ ತಿಂದಿದೆ ಮುಕ್ಕರಿ ಗ್ಯಾಸ್ ರೂಮಲ್ಲಿ ನಂಗೆ ಟರ್ರುಪುರ್ ಅನ್ಸಿದೆ ಮಟನ್ ಅಲ್ಲ ಎಷ್ಟೊಂದು 15 ನಿಮಿಷ ಸಾಕು 40 ನಿಮಿಷ ಆದ್ರೂ ಬೇಯ್ದಿರೋದು ಅದಾರ ಪ್ರೋಟೀನ್ ಇಲ್ಲಂದು ನಾನು ಈಗ ತಾನೆ ಜಿಮ್ ಮಾಡ್ಬೋದು ಪ್ರೋಟೀನ್ ತಿನ್ಬೇಕಲ್ಲ ಅಲ್ಲ ಅಣ್ಣ ಇದೆಲ್ಲ ಬೇಯಿಸಲ್ಲ ಗೊತ್ತಲ್ಲ ನಕ್ಕಲ್ಲೇ ಅವ್ರು ರೀಲ್ಸ್ ನೋಡಿ ನಾನು ಜಿಮ್ ಮಾಡ್ತಿರೋದು ನಾನು ಒಳ್ಳೆ ನ್ಯಾಚುರಲ್ ಪ್ರೋಟೀನ್ ಪೌಡರ್ ಇಲ್ಲ ಮತ್ತೆ ಅದೇನಂತಾರೆ ಅದು ಇದು ಗ್ಲೂಕೋಸ್ ಅಲ್ಲ ಇದು ಗ್ಲೂಕೋಸ್ ಅಂತ ಹೇಳ್ತಾವನೆ ಸಪ್ಲಿಮೆಂಟ್ಸ್ ತಗೊಳ್ಳೋದು ಓದಿ
ಬನಾನಾ ತಗೋಬೇಕು. ಅದ ನಾ ಏನೋ ಮೂಸ್ ನೋಡಲ್ಲ ಬನಾನಾ. ತಿನ್ಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಂದು ಏನೇನ್ ಬರುತ್ತೆ ಅಂದ್ರೆ ಒಂದು ಪೀನಟ್ ನಿಮ್ದು ಏನ್ ಬರ್ತದೆ ನೀವು ದೇವ ಬರ್ತದೆ ಇವನ್ ಏನ್ ಬರ್ತದೆ ಅಂತ ಹೇಳ್ತಾವನ್ನ. ನಕ್ಕಲ್ಲೇ ಫಾಲೋವರ್ ಆಗಿ ನಾನು ಜಿಮ್ ಮಾಡ್ತಿದ್ದೀನಿ ಇನ್ಮೇಲೆ ನೀವೆಲ್ಲ ಮುಂದಿನ ವರ್ಷ ನೋಡ್ತೀರಾ ನನ್ನ ಬಾಡಿ ಇರ್ತಲ್ಲ ಮುಂದೆ ತೋರಿಸ್ತೀವಲ್ಲ. ಇದು ನೈಟ್ ಎಲ್ಲ ಎಣ್ಣೆ ಹೊಡಿಯೋದು ಅಲ್ಲ ಓನ್ಲಿ ಒಂದು ಜಿಮ್ ಹೊಡಿದ್ರೆ ಜಿಮ್ ಅಲ್ಲ ಜಿಮ್ ಜಿಮ್ ನಂದಿ ಬಾಕ್ಲಲ್ಲಿ ನಾನು ಯಾವಾಗ್ಲೂ ಹೇಳಿದ್ರೆ ಬ್ಲಾಕ್ ಬ್ಲಾಕ್ ನಂದಿ ಬಾಕ್ ಅಲ್ಲ ನಂದಿ ಬ್ಲಾಕ್ ನಂದಿ ಬಾಕ್ಲು ಈಗ ವಿಡಿಯೋ ನೋಡು ಈಗ ಅದಾಗ ಹೇಳ್ತು. ಇವನಿಗೆ ಇನ್ನೊಂದು ಅಡ್ರೆಸ್ ಐತೆ. ಒಂದು AI ಸಂದೀಪ್ ಅಂತ ಇವ್ನು ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾದ್ರೆ ಮೆನ್ಷನ್ ಮಾಡ್ತೀವಿ. ಸಂದೀಪ್ 143 ಅಂತ ಬೇಕಾದ್ರೆ ಪೋಸ್ಟ್ ಗಳು ನೋಡಿ. ಯಾವ್ದು ಇವಂದಲ್ಲ, ಎಲ್ಲ ಜಮೀನಿ. ಫುಲ್ ಫಿಲ್ಟರ್ ಹಾಕೋದು ಸುಯಿ ಅಂತ ಹೊಡಿಯೋದು. ಮುಖ ತೋರ್ಸೋ ಬಾಚಿನ. ಆಮೇಲೆ ಈ ಹುಡುಗಿ ಇವಂದು ಅಷ್ಟೇ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಕಳ್ಸೋದು. ಇದು ಚೆನ್ನಾಗಿದೆ ಅಂತ ಅವಳು ಹೇಳೋದು. ಅಲ್ಲಮ್ಮ ನ್ಯಾಚುರಲ್ ಆಗಿ ಚೆನ್ನಾಗಿದ್ರಮ್ಮ ಹಿಂಗೆಲ್ಲ ಎಡಿಟ್ ಮಾಡ್ಬೇಕಾ ಅವಳು ಅಲ್ಲ ಕೂಗೋದ್ ಬಿಟ್ಟು ನಿಧಾನ ಮಾತಾಡ್ರ. ಫುಲ್ ಪೀಸ್ ಆಗ್ಬಿಟ್ಟ. ಕುಡಿತಾರೆ ಟ್ಯಾಬ್ಲೆಟ್ ತಗೊಂಡಿಲ್ಲ ನಾ. ಟ್ಯಾಬ್ಲೆಟ್ ತಗೊಂಡಿಲ್ಲ. ಕರೆಂಟ್ ಇಲ್ಲ ಅಂತ ಮೊಟ್ಟೆ ಬೇಯಿಸಕ್ ಹಾಕೋರೆ. 7-8 ಮೊಟ್ಟೆ ಹಾಕೋರೆ. ಅದ್ ಅರ್ಧಂಬರ್ಧಂ ಬೆಂದ್ಬಿಟ್ಟೈತಾ. ಒಂದ್ ಸ್ವಲ್ಪ ರೈಸ್ ತಂದವ್ರೆ. ರೈಸ್ ತಂದು ಅದೇ ಮೊಟ್ಟೆ ಹೊಡೆದಕ್ಕೆ ಎಗ್ ರೈಸ್ ಅಂತ ಮಾಡ್ಬಿಟ್ಟವ್ರೆ. ನಾನೇನ್ ಮಗ್ದಿದ್ವಿ ಮಗ ಎಗ್ ರೈಸ್ ತಿನ್ನು ಚಿತ್ರಾನ್ನೂ ಗೊತ್ತಾಗಲ್ಲ, ಎಗ್ ರೈಸ ಗೊತ್ತಾಗಲ್ಲ, ಫ್ರೈಡ್ ರೈಸ ಗೊತ್ತಾಗಲ್ಲ, ಎಂತದೂ ಗೊತ್ತಾಗಲ್ಲ. ಅದನ್ನೇ ತಿನ್ಬಿಟ್ಟವ್ರಪ್ಪ. ಎಣ್ಣೆ ಬಿಡ್ತೀನಿ ಅಂತ ಶಪಥಲ್ಲ, ಎಣ್ಣೆ ಬಿಟ್ಟಾದ್ಮೇಲೆ ಬುಕ್ ಓಪನ್ ಮಾಡಿ ಓದ್ತೀನಿ ಅಂತ. ಎಣ್ಣೆ ಸಿಗರೇಟ್ ಬಿಟ್ಟಾದ್ಮೇಲೆ ಅಂತ. ಇವತ್ 6 ತಿಂಗಳಾದ್ರೂ ಬಿಟ್ಟಿಲ್ಲ, ಬುಕ್ ಓಪನ್ ಆಗಿಲ್ಲ. ಅದೊಂಥರ ಪ್ರೇಮ ಕವಿತೆ. ಹೋಯ್ತೀನಿ ನನ್ ಕೈಲಿ ಇಲ್ಲಿ ಇರಕ್ಕಾಗಲ್ಲ. ಹೇಳ ಮೈಕೊಳ ಹಂಗೆ ಹೇಳಿ ಕೊಡ ಹೇಳ. ಗಾಯ್ಸ್ ಈ ಲೈನ್ಸ್ ಗಳು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವ್ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಆಗಿ ಅಥವಾ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ರೆ ಇದು ನಿಮಗೆ ಆಗ್ಬೋದು. ಹಾಸ್ಪಿಟಲಿನಲ್ಲಿ ಅದೊಂಥರ ಪ್ರೇಮ ಕವಿತೆ. ನಾನ್ ನಿನಗೆ ನೀ ನನಗೆ ವರ್ಕ್ ಹೇಳುವ, ವರ್ಕ್ ಪ್ರೆಷರ್ ನಲ್ಲಿ ಪೇಷಂಟ್ ನ ಬೈಯುವ, ಸೀನಿಯರ್ ಆಗುವ ಇನ್ಚಾರ್ಜ್ ಆಗುವ, ಜೂನಿಯರ್ಸ್ಗೆಲ್ಲ ಕೆಲಸ ಹೇಳುವ, ವರ್ಕ್ ಮುಗಿದಿದ್ರೆ ನೆಕ್ಸ್ಟ್ ಶಿಫ್ಟ್ ಅವರಿಗೆ ಚಾರ್ಜ್ ಮಾಡುವ. ಹಾಗೆ ಈ ನನ್ನ ಡೈಲಾಗ್ ನನ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಶೇರ್ ಮಾಡಿ. ಗಣೇಶ್ ಸ್ಪಾಟ್ಲೈಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಗಣೇಶ್ ಸ್ಪಾಟ್ಲೈಟ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗಣೇಶ್ ಸ್ಪಾಟ್ಲೈಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಗಣೇಶ್ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.